ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇರೋ ದೊಡ್ಡ ಆರೋಪ ಅಂದ್ರೆ ಅದು ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾರೆ ಅನ್ನೋದು. ಈಗ ಅದಕ್ಕೆ ಇನ್ನೊಂದು ಬಲವಾದ ಉದಾಹರಣೆ ಸಿಗ್ತಾ ಇದೆ. ಹಿಂದೂ ಫೈರ್ ಬ್ರ್ಯಾಂಡ್ ಹಾಗೂ ಬಿಜೆಪಿ ನಾಯಕಿ ಮಾಧವಿ ಲತಾರಿಗೆ ಬೀದರ್ ಪ್ರವೇಶವನ್ನ ನಿಷೇಧ ಮಾಡುವ ಮೂಲಕ ಮತ್ತೊಂದು ಚರ್ಚೆಗೆ ನಾಂದಿ ಹಾಡಿದೆ. ಮಾಧವಿ ಲತಾ ಹಿಂದೂ ಪರ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಬೇಕಿತ್ತು. ಅವರು ಬಂದ್ರೆ ಶಾಂತಿ ಕದಡುತ್ತೆ ಅನ್ನೋ ಕಾರಣ ನೀಡಿ ಅಲ್ಲಿನ ಡಿಸಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸಮಸ್ಯೆ ಆಗದಂತೆ ಮುಂಜಾಗ್ರತಾ ಕ್ರಮ ವಹಿಸೋದು ತಪ್ಪಲ್ಲ, ಆದ್ರೆ ಇಲ್ಲೂ ಕೂಡ ಇಬ್ಬಗೆ ನೀತಿ ಅನುಸರಿಸ್ತಾ ಇರೋದು ಹೈಲೈಟ್ ಆಗ್ತಾ ಇದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಿದ್ದ ವಕ್ಫ್ ಬೋರ್ಡ್ ಮೀಟಿಂಗ್ ನಲ್ಲಿ ಸಂವಿಧಾನದ ವಿರುದ್ಧ ಮಾತು ಕೇಳಿ ಬಂದರೂ ಯಾವ ಆಕ್ಷನ್ ಅನ್ನ ತೆಗೆದುಕೊಂಡಿರಲಿಲ್ಲ. ಆದ್ರೆ ಈಗ ಯಾಕೆ ಇದು ಅಂತ ಚರ್ಚೆ ಆಗ್ತಾ ಇದೆ. ಮತ್ತೊಂದೆಡೆ ಸಂವಿಧಾನಕ್ಕೆ ಸವಾಲ್ ಹಾಕಿ ಸಿದ್ದರಾಮಯ್ಯ ನಿಯಮವೊಂದನ್ನ ಜಾರಿಗೆ ತರ್ತಾ ಇದ್ರೆ, ಅದೇ ವಿಚಾರದಲ್ಲಿ ಬಂಗಾಳ ಸಿಎಂ ಮಮತಾಗೆ ಕೋರ್ಟ್ ಚಾಟಿ ಬೀಸಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಜಾತ್ಯತೀತತೆ, ಸಮಾನತೆ, ಸಾಮಾಜಿಕ ನ್ಯಾಯ ಕೇಳೋದಕ್ಕೆ ಬಹಳ ಅದ್ಭುತವಾಗಿರೋ ಈ ವಿಚಾರಗಳು ಭಾರತದಲ್ಲಿ ಒನ್ ಸೈಡೆಡ್ ಆಗಿ ಎಷ್ಟೋ ದಶಕಗಳೇ ಕಳೆದಿವೆ. ಆದ್ರೆ ಈಗ ಜನರು ವಾಸ್ತವವನ್ನ ಅರ್ಥ ಮಾಡ್ಕೊಳ್ತಾ ಇದ್ದು, ಇಂಥ ವಿಚಾರಗಳನ್ನ ಪಾಲಿಸೋದಾದ್ರೆ ಜಾತಿ ಧರ್ಮ ನೋಡದೆ ಎಲ್ಲರಿಗೂ ಅನ್ವಯವಾಗುವಂತೆ ಪಾಲಿಸಬೇಕು ಅಂತ ದನಿ ಏರಿಸ್ತಾ ಇದ್ದಾರೆ. ಆದ್ರೂ ಕೂಡ ಇನ್ನು ಈ ಸೆಲೆಕ್ಟಿವ್ ಸಮಾಜವಾದಕ್ಕೆ ತೆರೆ ಬಿದ್ದಂತಿಲ್ಲ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ದಿನ ಬೆಳಗಾದ್ರೆ ಒಂದಲ್ಲ ಒಂದು ವಿವಾದಕ್ಕೆ ತುತ್ತಾಗ್ತಾನೆ ಇದೆ. ಈಗ ಬಿಜೆಪಿ ನಾಯಕಿ ಮಾಧವಿ ಲತಾರನ್ನ ಬೀದರ್ಗೆ ಬಾರದಂತೆ ತಡೆಯುವ ಮೂಲಕ ಮತ್ತೆ ಹಿಂದೂಗಳು ಚರ್ಚೆ ಮಾಡೋದಕ್ಕೆ ದಾರಿ ಮಾಡಿಕೊಟ್ಟಂತಾಗಿದೆ. ಮೊನ್ನೆ ಭಾನುವಾರ ಬೀದರ್ನಲ್ಲಿ ಹಿಂದುತ್ವದ ಕುರಿತಂತೆ ಒಂದು ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಆ ಕಾರ್ಯಕ್ರಮಕ್ಕೆ ಮಾಧವಿ ಲತಾ ಗೆಸ್ಟ್. ಇವರ ಜೊತೆಗೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸಿಕೊಂಡಿರೋ ಪ್ರಮೋದ್ ಮುತಾಲಿಕ್, ಕಾಜಲ್ ಹಿಂದೂಸ್ತಾನಿ ಸೇರಿದಂತೆ ಹಲವರನ್ನ ಆಹ್ವಾನಿಸಲಾಗಿತ್ತು. ಆದ್ರೆ ಕಾರ್ಯಕ್ರಮಕ್ಕೂ ಮುನ್ನ ಬೀದರ್ ಡಿಸಿ ಗಿರೀಶ್ ಬಡೋಲೆ ಒಂದು ದಿನಗಳ ಕಾಲ ಅಂದ್ರೆ ಕಾರ್ಯಕ್ರಮ ಮುಗಿಯೋ ತನಕ ಇವರ್ಯಾರಿಗೂ ಬೀದರ್ಗೆ ಎಂಟ್ರಿ ಇಲ್ಲ ಅಂತ ನೋಟಿಸ್ ಅನ್ನ ಹೊರಡಿಸ್ತಾರೆ. ಇದಿಷ್ಟೇ ಆಗಿದ್ದಿದ್ರೆ ಪರವಾಗಿಲ್ಲ, ಆದ್ರೆ ನೋಟಿಸ್ ನಲ್ಲಿ ಡಿಸಿ ಮೆನ್ಷನ್ ಮಾಡಿದ್ದ ಕೆಲ ವಾಕ್ಯಗಳು ಹಿಂದೂಗಳನ್ನ ಕೆರಳಿಸಿದೆ. ಈ ವ್ಯಕ್ತಿಗಳನ್ನ ಹ್ಯಾಬಿಚುವಲ್ ಅಫೆಂಡರ್ಸ್ ಅಂದ್ರೆ ಪದೇ ಪದೇ ಸಮಾಜಘಾತುಕ ಕೆಲಸದಲ್ಲಿ ತೊಡಗುವವರು ಅಂತ ಉಲ್ಲೇಖಿಸಿದ್ದಾರೆ. ಇವರು ಆಡೋ ಮಾತುಗಳಿಂದ ಸಮಾಜಕ್ಕೆ ಸಮಸ್ಯೆ ಅಂತ ಕಾರಣ ಕೊಟ್ಟಿದ್ದಾರೆ. ಸಾಲದಕ್ಕೆ ಕಾರ್ಯಕ್ರಮ ನಡೀತಾ ಇದ್ದ ಜಾಗದಲ್ಲಿ ಸೆಕ್ಷನ್ 144 ಜಾರಿ ಮಾಡುವ ಮೂಲಕ ಹಿಂದೂ ಕಾರ್ಯಕ್ರಮಗಳಿಂದಲೇ ಗಲಭೆ ಏಳೋದು ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಅಲ್ಲಿನ ಸ್ಥಳೀಯರು ಡಿಸಿ ನಡೆಗೆ ಆಕ್ರೋಶವನ್ನ ಹೊರಹಾಕಿದ್ದು, ಇದು ಹಿಂದೂಗಳ ದನಿ ಅಡಗಿಸೋ ತಂತ್ರ ಅಂತ ಆರೋಪಿಸ್ತಾ ಇದ್ದಾರೆ. ಅಂದಹಾಗೆ ಇತ್ತೀಚೆಗೆ ಬೆಂಗಳೂರಲ್ಲಿ ವಕ್ಫ್ ಬಿಲ್ ತಿದ್ದುಪಡಿ ವಿರುದ್ಧ ಒಂದು ಬೃಹತ್ ಸಮಾವೇಶ ನಡೆದಿತ್ತು. ಅದರಲ್ಲಿ ಭಾಗಿಯಾಗಿದ್ದ ಮೌಲಾನಾ ಒಬ್ಬರು, ನಾವು ಯಾವ ಕೋರ್ಟ್ಗೂ ತಲೆ ಬಾಗೋದಿಲ್ಲ, ಹೊಸ ಬಿಲ್ ಅನ್ನ ಒಪ್ಪೋದೇ ಇಲ್ಲ ಅಂತ ಏರು ಧ್ವನಿಯಲ್ಲಿ ಹೇಳಿ ಸಮುದಾಯದವರನ್ನ ಸಂವಿಧಾನದ ವಿರುದ್ಧ ಎತ್ತಿಕಟ್ಟೋ ಕೆಲಸ ಮಾಡಿದ್ರು. ಈ ವಿಚಾರ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿ ಹಲವು ಮಾಧ್ಯಮಗಳಲ್ಲಿ ಚರ್ಚೆ ಆಯಿತು. ಸಂವಿಧಾನಕ್ಕೆ, ಕಾನೂನಿಗೆ ಸವಾಲ್ ಹಾಕಿದ್ದು ಸರಿಯಲ್ಲ ಅಂತ ಎಲ್ಲರೂ ಅಭಿಪ್ರಾಯವನ್ನ ಹೊರಡಿಸಿದ್ರು. ಆದ್ರೆ ಈ ಬಗ್ಗೆ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕಿದ್ದ ಸಿದ್ದರಾಮಯ್ಯ ಸರ್ಕಾರ ಸೈಲೆಂಟ್ ಆಗಿತ್ತು. ಒಂದು ಕಡೆ ವಿವಾದ ಆಗೋ ಮುನ್ಸೂಚನೆ ಇದ್ರೂ ಕಾರ್ಯಕ್ರಮಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟು ವಿವಾದ ಆದ್ಮೇಲೂ ಸುಮ್ಮನೆ ಇರ್ತಾರೆ. ಆದ್ರೆ ಇನ್ನೊಂದು ಕಡೆ ವಿವಾದ ಆಗೇ ಆಗುತ್ತೆ ಅಂತ ತಾವೇ ಡಿಸೈಡ್ ಆಗಿ ಕಾರ್ಯಕ್ರಮ ನಡೆಯೋ ಮುನ್ನವೇ ತಡೆ ಹಾಕ್ತಾರೆ. ಇದು ಯಾವ ಸೀಮೆ ನ್ಯಾಯ? ಇಬ್ಬಗೆ ನೀತಿ ಅಲ್ವಾ? ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇರೋದು ಕ್ಲಿಯರ್ ಆಯ್ತಲ್ಲ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಮಾಧವಿ ಲತಾ ಆಗ್ಲಿ ಅಥವಾ ಪ್ರಮೋದ್ ಮುತಾಲಿಕ್ ಆಗ್ಲಿ ಪ್ರಚೋದನೆ ಆಗುವಂತ ಹೇಳಿಕೆ ನೀಡೋದೇ ಇಲ್ಲ, ಯಾವಾಗ್ಲೂ ಮೆತ್ತಗೆ ಮಾತಾಡಿ ಹೋಗ್ತಾರೆ ಅಂತ ಯಾರು ಹೇಳ್ತಾ ಇಲ್ಲ. ಈ ಹಿಂದೆ ಹಲವು ಸಲ ಇವರಿಬ್ಬರ ಮಾತುಗಳು ವಿವಾದಕ್ಕೆ ದಾರಿ ಮಾಡಿಕೊಟ್ಟಿದ್ದು ಸುದ್ದಿ ಆಗಿದೆ. ಆದ್ರೆ ಇದೇ ರೀತಿಯ ಸಾಮಾಜಿಕ ಕಳಕಳಿ ಎಲ್ಲಾ ಧರ್ಮದವರಿಗೂ ಅಪ್ಲೈ ಆಗ್ಬೇಕಲ್ವಾ ಅಂತ ಜನರು ಪ್ರಶ್ನೆ ಮಾಡ್ತಿರೋದು. ಒಂದು ಕಡೆ ವಿವಾದ ಆದ್ರೂ ಅದನ್ನ ಮುಚ್ಚಿ ಹಾಕೋ ಕೆಲಸ, ಇನ್ನೊಂದು ಕಡೆ ವಿವಾದ ಆಗೋದಕ್ಕೂ ಮುನ್ನವೇ ಇವರು ತಪ್ಪು ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಳೋ ನೀತಿ. ಈ ಇಬ್ಬಗೆ ನೀತಿ ಬಗ್ಗೆ ಜನರು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಇನ್ನು ವಕ್ಫ್ ಬಿಲ್ ವಿರೋಧಿಸಿ ನಡೀತಾ ಇರೋ ಚಳವಳಿ ಅಥವಾ ಹೋರಾಟಗಳು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ. ದೇಶಾದ್ಯಂತ ಹಲವು ಕಡೆಗಳಲ್ಲಿ ಈಗಾಗಲೇ ಹೋರಾಟಗಳು ನಡೀತಾ ಇದೆ. ಮೊನ್ನೆಯಷ್ಟೇ ರಾಜಸ್ಥಾನದಲ್ಲಿ ದೊಡ್ಡ ಹೋರಾಟ ನಡೆದಿದ್ದು, ಸಮುದಾಯದಿಂದ ಅಪಾರ ಪ್ರಮಾಣದ ಜನರು ಹಾಜರಾಗಿ ಬೆಂಬಲವನ್ನ ಸೂಚಿಸಿದ್ದಾರೆ. ರಾಜಸ್ಥಾನದಲ್ಲಿ ಇರೋದು ಬಿಜೆಪಿ ಸರ್ಕಾರ, ಅದರಲ್ಲೂ ಯೋಗಿಯಂತೆ ಖಡಕ್ ನಿಯಮಗಳನ್ನ ತೆಗೆದುಕೊಳ್ಳೋ ಖಡಕ್ ನಾಯಕರಿರೋ ಸರ್ಕಾರ. ಆದ್ರೂ ಕೂಡ ಯಾರ ಧ್ವನಿಯನ್ನ ಅಡಗಿಸೋ ಕೆಲಸ ಆಗ್ತಾ ಇಲ್ಲ. ಪ್ರತಿಭಟನೆ ಅವರ ಹಕ್ಕು ಅನ್ನೋ ಕಾರಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಆದರೆ ಕರ್ನಾಟಕದಲ್ಲಿ ಮಾತ್ರ ಓಲೈಕೆ ತಾರಕಕ್ಕೆ ಹೋಗಿದೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಜನರು ಚರ್ಚೆ ಮಾಡ್ತಾ ಇದ್ದಾರೆ.
ರಾಜಸ್ಥಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲೂ ಕೆಲವೊಂದು ಆಕ್ರೋಶದ ಹಾಗೂ ಪ್ರಚೋದಿಸುವ ಮಾತುಗಳು ಬಂದಿದ್ವು. ಹಾಗಂತ ಉದ್ದೇಶಪೂರ್ವಕವಾಗಿ ಅವರನ್ನ ಎಲ್ಲೂ ಟಾರ್ಗೆಟ್ ಮಾಡಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಎಲ್ಲವೂ ಉಲ್ಟಾ ಆಗಿದೆ ಅಂತ ಜನರು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಈ ಚರ್ಚೆಗಳ ನಡುವೆ ಸಿದ್ದರಾಮಯ್ಯ ಇನ್ನೊಂದು ಹೇಳಿಕೆ ನೀಡಿದ್ದು ಮತ್ತೊಂದು ವಿವಾದಕ್ಕೆ ಹಾಗೂ ರಾಷ್ಟ್ರವ್ಯಾಪಿ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಸದ್ಯ ಕ್ಯಾನ್ಸಲ್ ಆಗಿರೋ 4% ಮುಸ್ಲಿಂ ಮೀಸಲಾತಿ ಕೋಟಾವನ್ನ ಮತ್ತೆ ತರ್ತೀವಿ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಈಗ ಪಂಚಮಸಾಲಿ ಮೀಸಲಾತಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರೋ ಹೊತ್ತಲ್ಲಿ ಮಾತನಾಡಿರೋ ಸಿಎಂ ಸಿದ್ದು, ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಮುಸ್ಲಿಮರ 4% ಮೀಸಲಾತಿ ಕಿತ್ತುಕೊಂಡ್ರು, ಆದ್ರೆ ಅದನ್ನ ಪಂಚಮಸಾಲಿ ಸಮುದಾಯಕ್ಕೆ ಕೊಡ್ಲಿಲ್ಲ. ಒಕ್ಕಲಿಗರು ಹಾಗೂ ವೀರಶೈವ ಸಮುದಾಯಕ್ಕೆ ಹಂಚಿದ್ರು. ಇದರಿಂದ ಅನ್ಯಾಯ ಆಗಿದೆ. ಇದನ್ನ ಸರಿಪಡಿಸೋದಕ್ಕೆ ಮತ್ತೆ 4% ಅನ್ನ ವಾಪಸ್ ಕೊಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ನೇರವಾಗಿ ಓಲೈಕೆ ಸಮುದಾಯಕ್ಕೆ 4% ಕೊಡ್ತೀವಿ ಅಂದ್ರೆ ಮತ್ತೆ ವಿವಾದ ಆಗುತ್ತೆ. ಆದ್ರಿಂದ ಪಂಚಮಸಾಲಿ ಸಮುದಾಯದ ಕೂಗನ್ನ ಇದರ ಮಧ್ಯೆ ಸೇರಿಸ್ಕೊಂಡು ಹೇಳಿದ್ರೆ ಉದ್ದೇಶವೂ ಈಡೇರುತ್ತೆ, ಬಿಜೆಪಿಗೆ ಟಕ್ಕರ್ ಕೊಟ್ಟಂಗೂ ಆಗುತ್ತೆ ಹಾಗೂ ಎರಡೂ ಕಡೆ ಬ್ಯಾಲೆನ್ಸ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಹೇಳಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಆದರೆ ಇದೇ ವಿಚಾರದಲ್ಲಿ ಅತ್ತ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ದೊಡ್ಡ ಹೊಡೆತ ಕೊಟ್ಟಿದೆ. ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲ ಅಂತ ಗೊತ್ತಿದ್ರು ಮಮತಾ ಕೋರ್ಟ್ಗಳಿಗೆ ಚಾಲೆಂಜ್ ಮಾಡಿದ್ರು. ಎಲೆಕ್ಷನ್ ಟೈಮ್ನಲ್ಲಿ ನಾನು ಒಬಿಸಿ ಸಮುದಾಯದ ಮೀಸಲಾತಿಯನ್ನ ಓಲೈಕೆ ಸಮುದಾಯಕ್ಕೆ ಕೊಡ್ತೀನಿ ಅಂತ ಹೇಳಿದ್ದು ದೊಡ್ಡ ವಿವಾದಕ್ಕೂ ಕೂಡ ಕಾರಣವಾಗಿತ್ತು. ಆದ್ರೆ ಅದರ ಬೆನ್ನಲ್ಲೇ ಮಮತಾ ಸರ್ಕಾರ ತಮ್ಮ ರಾಜ್ಯದಲ್ಲಿ ವೋಟ್ ಬ್ಯಾಂಕ್ ಜನಾಂಗದ ಜನಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ ಅಂತ ಹೇಳಿ ಒಬಿಸಿ ಕ್ಯಾಟಗರಿಯಲ್ಲಿ 77 ಸಮುದಾಯಗಳ ಹೆಸರನ್ನ ಸುಪ್ರೀಂ ಕೋರ್ಟ್ಗೆ ನೀಡಿತ್ತು. ಈ ಕುರಿತಂತೆ ತೀರ್ಪು ನೀಡಿರೋ ಸುಪ್ರೀಂ ಕೋರ್ಟ್ ಪೀಠ ಧರ್ಮಾಧಾರಿತ ಮೀಸಲಾತಿ ಸಾಧ್ಯವೇ ಇಲ್ಲ, ಒಬಿಸಿ ಅಡಿಯಲ್ಲಿ ಇತರೆ ಧರ್ಮಗಳು ಬಾರದಿರೋದೇ ಏಕೈಕ ಮಾನದಂಡ ಅಂತ ಹೇಳಿದೆ. ಆದ್ರೆ ಈಗ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಮತ್ತೆ ಅದೇ ತಪ್ಪನ್ನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಯಾರು ಇದನ್ನ ಕಾನೂನಾತ್ಮಕವಾಗಿ ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಯಾವ ಸಮಸ್ಯೆ ಆಗೋದಿಲ್ಲ. ಆದ್ರೆ ಒಂದು ವೇಳೆ ಯಾರಾದ್ರೂ ಚಾಲೆಂಜ್ ಮಾಡಿದ್ರೆ ಮತ್ತೆ ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಉತ್ತರಿಸಬೇಕಾಗುತ್ತೆ. ಅಂದಹಾಗೆ ಕೇವಲ ಒಬಿಸಿ ಮೀಸಲಾತಿಯಲ್ಲಿ ಮಾತ್ರವಲ್ಲದೆ ಟೆಂಡರ್ಗಳಲ್ಲೂ ಕೂಡ 4% ಮೀಸಲಾತಿ ಕೊಡೋ ನಿರ್ಧಾರವನ್ನ ಕೈಗೊಂಡು ಸಿದ್ದರಾಮಯ್ಯ ಸುದ್ದಿಯಾಗಿದ್ರು. ಇದು ಕೂಡ ಈಗ ಮತ್ತೆ ಮುನ್ನೆಲೆಗೆ ಬರೋ ಸಾಧ್ಯತೆ ಇದೆ. ಆದ್ರೆ ಈ ಬಾರಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯರನ್ನ ಅಲುಗಾಡಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತು ಕೂಡ ದಟ್ಟವಾಗಿ ಕೇಳಿ ಬರ್ತಾ ಇದೆ. ಒಂದು ವೇಳೆ ಸಿದ್ದರಾಮಯ್ಯ ನೀತಿಗಳಿಂದ ಜನರಿಗೆ ಬೇಸರ ಆಗಿದ್ದಿದ್ರೆ ಅದಕ್ಕೆ ಉತ್ತರವನ್ನ ಬೈ ಎಲೆಕ್ಷನ್ ನಲ್ಲಿ ಕೊಡ್ತಾ ಇದ್ರು. ಆದ್ರೆ 3ಕ್ಕೆ 3 ಸೀಟ್ ಕಾಂಗ್ರೆಸ್ಗೆ ಬಂದಿರೋದ್ರಿಂದ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಎಷ್ಟು ನಂಬಿಕೆ ಇದೆಯೋ ಗೊತ್ತಿಲ್ಲ. ಆದ್ರೆ ಕರ್ನಾಟಕದ ಬಿಜೆಪಿ ನಾಯಕರ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನೋದನ್ನ ಜನರು ಹೇಳಿದಂತಾಗಿದೆ. ಆದ್ರಿಂದ ಸಿದ್ದು ಸರ್ಕಾರದ ನಿಯಮಗಳನ್ನ ತಡೆಯೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಮೆಸೇಜ್ ಪಾಸ್ ಆಗಿದೆ. ಒಟ್ನಲ್ಲಿ ಆನೆ ನಡೆದಿದ್ದೇ ದಾರಿ ಅನ್ನೋ ಹಾಗೆ ಸಿದ್ದರಾಮಯ್ಯ ಸರ್ಕಾರ ಯಾವ ವಿವಾದಗಳಿಗೂ ಕೇರ್ ಮಾಡದೆ ಇಬ್ಬಗೆ ನೀತಿ ಮಾಡ್ತಾ ಇದೆ ಅಂತ ಜನರು ಆರೋಪಿಸ್ತಾ ಇದ್ದಾರೆ. ಆದ್ರೆ ಅಂತ ಮುಡಾ ಹಗರಣದ ಆರೋಪಕ್ಕೆ ಕೇರ್ ಮಾಡದ ಸಿದ್ದು ಸರ್ಕಾರ ಇದಕ್ಕೆಲ್ಲ ಕಿವಿ ಕೊಡೋದೇ ಇಲ್ಲ ಅನ್ನೋದು ಇನ್ನು ಕೆಲವರ ಅನಿಸಿಕೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.